ನೋಡ್ರಿ, ಇವತ್ತು ಸ್ನೇಹಿತರ ದಿನಾಚರಣೆ. ಯಾವ ದಿನಾಚರಣೆ? ಫ್ರೆಂಡ್ಶಿಪ್ ಡೇ. ಯಾವ ಡೇ? ಡೇ. ಕಟ್ಟ್ಯಾರ? ಎಷ್ಟು ಮಂದಿ ಕೊಟ್ಟವ್ರು? ನಮ್ಗೆ ಯಾರೂ ಕಟ್ಟಿಲ್ಲ. ನಮ್ಗೆ ಯಾರೂ ಇಲ್ಲೇ ಇಲ್ಲ. ನೀವು ಕಟ್ತೀರಿ? ನೀವ ನಮಗೆ ಫ್ರೆಂಡ್ಸ್. ನಮ್ಗೆ ಯಾರು ಸನ್ಯಾಸಿಗಳಿಗೆ ಯಾರು ಏನು ಮದರ್ಸ್ ಡೇ ಬಂದ್ರೆ ಎಲ್ಲರೂ ಸ್ಟೇಟಸ್ ಹಾಕಿರ್ತಾರೆ ಅವ್ರು ಅವಂದು. ನಾವೇನು ಮಾಡ್ಬೇಕು? ಫಾದರ್ಸ್ ಡೇ ಬಂದ್ರೆ ಅವ್ರ ಅಪ್ಪಂದು ಹಾಕ್ತಾರೆ, ಫ್ರೆಂಡ್ಶಿಪ್ ಡೇ ಬಂದ್ರೆ ಅವ್ರ ಫ್ರೆಂಡ್ಸ್ದು ಹಾಕ್ತಾರೆ. ನಾವು ನಮಗೆ ಯಾರು ಫ್ರೆಂಡ್ಸ್, ನಮಗೆ ಯಾರು ತಂದೆ, ನಮಗೆ ಯಾರು ತಾಯಿ ಅಂತಂದ್ರೆ ಇಲ್ಲೇನು ಮುಂದೆ ಕೊಂಡ್ಕೊಂಡಿರಲಿ, ಇಡೀ ಸಮಾಜವೇ ನನ್ನ ತಂದೆ ತಾಯಿ ಇದ್ದಂಗೆ ಅಂತ ನಮ್ಮ ಹಾನಗಲ್ ಕುಮಾರ ಶಿವಯೋಗಿಗಳು ಆ ಶಿವಯೋಗ ಮಂದಿರದೊಳಗೆ ನಮ್ಮ ಗುರುಗಳು ಕಲಿಸಿಕೊಟ್ಟಿರ್ತಕ್ಕಂಥ ಜೀವನದ ಪಾಠ ಇದು ಅಂತಕ್ಕಂಥ ಮಾತು ಹೇಳಿದ. ಇವತ್ತು ಫ್ರೆಂಡ್ಶಿಪ್ ಡೇ, ಅದ್ರ ಬಗ್ಗೆ ಒಂದು ಮಾತು ಹೇಳಿ ಮುಗಿಸ್ಬಿಡ್ಲೆ. ಇನ್ನೂ ನೀವು ಕುದುರ್ತೀರಿ, ಹಿಂದೆ ಕೂತವ್ರು ಹಿಂಗೆ ಒಬ್ಬರು ಮಾತಾಡಕತ್ತರು, ಹಿಂದೆ ಒಬ್ಬ ಬಡಿಗೆ ಹಿಡ್ಕೊಂಡು ಅಡ್ಡಾಡಕತ್ತ. ಈ ಮಾತಾಡೋರಿಗೆ ಎದುರಿಗೆ ಬರಕಂತ ಯಾಕೆ ಬಡಿಗೆ ಹಿಡ್ಕೊಂಡು ಅಡ್ಡಾಡಕತ್ತಿ ಮೊದಲು ಹೇಳಿ. ನೀವು ಸುಮ್ಮ ಮಾತಾಡಕ್ಕೆ ಬಂದಿರಿ, ಸುಮ್ಮ ಮಾತಾಡ್ರಿ ಅಂದ. ಅವ ಬಡಿಗೆ ಹಿಡ್ಕೊಂಡು ಅವನ್ನ ದಂಡೆಯಾಗಿದ್ದವ್ ನಡಬರ್ಕ ಬಂದ ಬಡಿಗೆ ಹಿಡ್ಕೊಂಡು. ಇನ್ನೂ ಎದುರಿಗೆ ಸ್ಟಾರ್ಟ್, ಅಲ್ಲೋ ದಂಡೆಯಾಗಿದ್ದೀನಿ ನಡಬರ್ಕ ಬಂದು ಮತ್ತ್ಯಾಕೆ ಹಿಂಗೆ ಅಡ್ಡಾಡಕತ್ತಿ ಮೊದಲು. ನೀವು ಸುಮ್ಮ ಮಾತಾಡಕ್ಕೆ ಬಂದಿರಿ, ಸುಮ್ಮ ಮಾತಾಡ್ರಿ ನೀವು ಅಂದ. ಆಯ್ತಂತ ಸುಮ್ಮ ಮಾತಾಡೋ ಮತ್ತು ಅವ ಮುಂದೆ ಬಂದ ಬಡಿಗೆ ಹಿಡ್ಕೊಂಡು. ಮಾತಾಡೋರು ಇನ್ನೂ ದದ್ರ ಬದ್ರ ಹಿಡಿತು, ಎದರಿಕೆ ಬರಕತ್ತು, ನಡಗಾಕತ್ತಾರೆ. ಯಾಕೋ ಮರೆಯ ದಂಡೆಯಾಗಿದ್ದು ನಡಬರಕ್ಕೆ ಬಂದು ಈಗ ಮುಂದೆ ಬಡಿಗೆ ಹಿಡ್ಕೊಂಡು ಬಂದು ಯಾಕೆ ಬಂದು ಹೇಳ ಮೊದಲ ಅತ್ತಂದಾಗ ಅವ ಅಂದ ಮುಂದೆ ಕೂತ ಅವ ಬಡಿಗೆ ಹಿಡ್ಕೊಂಡು, ನಾನು ನಿಮಗೇನು ಮಾಡೋಕ್ಕಲ್ರಿ, ನಿಮ್ಮನ್ನ ಯಾವ ಕರ್ಸನಲ್ಲ ಅವನು ಹುಡುಕ್ಯಾಡಕತ್ತೀನಿ ಅಂದ. ನಮ್ಮನ್ನ ಕರೆಸ್ದವ್ರನ್ನ ಆಮೇಲೆ ನೀವು ಹುಡುಕಾಕೆ ಹೋಗ್ಬಾರ್ದು. ಮತ್ತು ಹಿರಿಯಾರನ್ನ ಪಾಪ ಅವ್ರು ಭಾಳ ಕಷ್ಟಪಟ್ಟು ನಮ್ಮನ್ನ ಅವ್ರಿಗೆ ಒಪ್ಪಿಸಿ ಇಲ್ಲಿ ಬಂದೇವೆ. ಮತ್ತು ಎಟ್ಟೋ ಮಟ್ಟರ ಸ್ವಾಮಿ ಮಾತಾಡ್ತಾವ ಮರ್ರೆ ಅಂತ ನೀವು ಹೇಳಕ್ಕೆ ಹೋಗ್ಬಾರ್ದು. ಆಮೇಲೆ ಇನ್ನೂ ಅಲ್ಲಿ ಸಚ್ಚ ಕೂತ್ಕೊಳ್ಳಿ. ಎಷ್ಟು ಮಂದಿ ಬಂದಿರ್ರಿ ಅವ ಮಾಡಕ್ಕೆ. ಅವ ನಾ ನೋಡಿಲ್ಲ, ಆದರೆ ವಿಡಿಯೋದಾಗ ನೋಡಿದ್ದೆ. ಎಷ್ಟು ಜನ ಒಂದ ಮಾತು ಹೇಳಿದಕ್ಕೆ ಎಲ್ಲ ತಾಯಿಂದರು ಬಂದು ಸಜ್ಕದ ಹೋಳ್ಗೆ ಮಾಡಿರಲ್ಲ. ಆ ಕೈಗಳಿಗೆ ಒಂದು ಸತ ಜೋರು ಚಪ್ಪಾಳೆ ತಟ್ರವು. ಎಂಥ ಭಕ್ತಿ, ಒಳ್ಳೆ ಭಕ್ತಿಯನ್ನು ಇಟ್ಕೊಂಡು ನೀವೆಲ್ಲ ಬಂದೇರಿ, ಮಾಡೇರಿ. ಸಜ್ಕದ ಹೋಳ್ಗೆ ತಯಾರಾಗ್ಯಾವ. ಆಮೇಲೆ ಮುಗಿದ ಮ್ಯಾಗ ಎಟ್ಟೆಟ್ರು ಒಂದು ಒಬ್ಬೊಬ್ಬರಿಗೆ ಅನ್ಲಿಮಿಟೆಡ್ ಎಟ್ರ ತಗೋಬೋದು. ಆಮೇಲೆ ಸಜ್ಜಗದ ಒಳಗೆ ತೊಗೊಂಡು ಹೊಡೆದು ಮನೆಗೆ ಹೋಗಿ ಗಾಪ್ ಚುಕ್ ಮಕ್ಕೊಂಬಿಡ್ದು ಆಟ. ಇವತ್ತು ಸ್ನೇಹಿತರ ದಿನಾಚರಣೆ. ಒಂದು ಮನೆಗೆ ಹೋಗಿದ್ದೇನ ಇವತ್ತು, ಸಣ್ಣ ಹುಡುಗ 18 ವಯಸ್ಸಂತ ಕುಡಿದು ಕಲ್ತಾನವ. ತಂಬಾಕು ತಿಂತಾನ, ವಿಮಲ್ ತಿಂತಾನ, ಮಾವ ತಿಂತಾನ. ಅವ್ನು ನಾ ಕೇಳಿದೆ, ಹೆಂಗೆ ಕಲ್ತಿಪ್ಪ ಇದನ್ನ ಅಂತ ನಾ ಕೇಳಿದೆ. ಅವ್ರ ಮನ್ಯಾಗ ಅವ್ರು ಅವನ್ನ ಹೇಳಿದ್ಲು, ಇವನಾಗ ಏನು ಕಲ್ತಿಲ್ರಿ, ಭಾಳ ಶಾಣೆ ಅದನ್ರಿ ಅವ. ಏನು ಹುಡುಗರ ಜೋಡಿ ಹೊರಗೆ ಹೊಕ್ಕನಲ್ರಿ, ಅವ್ರ ಜೋಡಿ ಕೂಡಿ ಕಲ್ತಾನ್ರಿ. ಅವನ ಬಾಯಾಗೂ ಕೇಳಿದೆ ಹೆಂಗೆ ಕಲ್ತಿ ಅಂತ. ಅವ ಹೇಳಿದ, ನಾ ಏನು ಕುಡಿಯಲ್ಲ, ನಮ್ಮ ಗೆಳೆಯರು ಏನದಾರಲ್ರಿ ಅವ್ರ ಜೋಡಿ ಕೂಡಿ ನಾ ಕುಡ್ದೀನ್ರಿ ಅಂತ ಅವ ಹೇಳಿದ. ನಿಮ್ಮನ್ನ ಯಾವ ಕುಡಿಸ್ತಾನ ಅವ, ಹೆಂಗೆ ಗೆಳೆಯ ಹಾಕನ್ ನಿಮಗೆ? ಸಂಘದೊಳಗೆ ಎರಡುಂಟು, ಒಂದು ಹಿಡಿ ಒಂದು ಬಿಡು. ಸಾರ ಸಜ್ಜನರ ಸಂಗು ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಭಂಗವಯ್ಯ. ಈ ಜಗತ್ತಿನೊಳಗೆ ಒಳ್ಳೆಯವರು ಅದಾರ, ಕೆಟ್ಟವರು ಅದಾರ. ನಾವು ಕೆಟ್ಟವ್ರ ಜೋಡಿ ಸೇರಿದ್ದೇವೆ ಅಂದ್ರೆ ಏನಾಗ್ತೇವೆ? ನಾವು ಕೆಟ್ಟವರು ಆಗ್ತೇವೆ, ಒಳ್ಳೆಯವ್ರು ಆಗಕ್ಕಂತೂ ಸಾಧ್ಯ ಇಲ್ಲ. ನಾವು ಒಳ್ಳೆಯವ್ರ ಸಂಘ ಮಾಡಿದ್ದೇವತ್ತಂದ್ರೆ ನಾವೆಲ್ಲರೂ ಸಹಿತ ಒಳ್ಳೆಯವರ ಆಗ್ತೇವೆ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಕೆಟ್ಟವ್ರ ಸಂಘ ಮಾಡೋಕ್ಕೆ ಹೋಗ್ಬಾರ್ದು. ಜೀವನದೊಳಗೆ ನಿಜವಾದ ಮಿತ್ರ ಯಾರು ಅಂತಂದ್ರೆ, ನಿಮ್ಮ ನಿಜವಾದ ಮಿತ್ರ ಯಾರು ಅನ್ನಿಸ್ಕೋತಾರ ಅಂತಂದ್ರೆ, ಯಾರು ನಿಮಗೆ
ಕುಡ್ಯಾಕೆ ಹೋಗೋಣ ಬಾ, ಅಲ್ಲಿ ಇಲ್ಲಿ ದಾಬಾಕ್ ತಿನ್ನಾಕೆ ಹೋಗೋಣ ಬಾ, ಖಾಲಿ ಕಟ್ಟಿ ಕುಂತ ಪಂಟ್ ಹೊಡಿನ ಬಾ, ಸಮಯ ವ್ಯರ್ಥ ಮಾಡೋಣ ಬಾ ಅಂತ ತಿಳ್ಕೊಂಡು ಯಾವ ನಿಮ್ಮ ಕರಿತಾನಲ್ಲ ಅವ ನಿಮ್ಮ ನಿಜವಾದ ಮಿತ್ರ ಅಲ್ಲ. ನಿಮ್ಮ ಜೀವನದೊಳಗೆ ಬಹು ದೊಡ್ಡ ಶತ್ರು ಅವನೇ ಅಂತ ತಿಳ್ಕೊರಿ. ಯಾರು ನಿಮ್ಮ ನಿಜವಾದ ಮಿತ್ರ ಆಗ್ತಾನಂತಂದ್ರೆ ನೀ ಏನರ ಕೆಟ್ಟ ಹಾದಿ ಹಿಡಿದಾಗ, ಕೆಟ್ಟ ಚಟಗಳನ್ನು ಮಾಡುವಾಗ ಆವಾಗ ಬೈದು, ಏ ದೋಸ್ತ ಇದನ್ನು ಮಾಡೋದು ತಪ್ಪೈತಿ, ಇಂಥ ಚಟ ಮಾಡಕ್ಕೆ ಹೋಗ್ಬೇಡ, ಬಾ ನನ್ನ ಜೊತೆ ಒಳ್ಳೆ ಮಹಾತ್ಮರ ಪ್ರವಚನ ಕೇಳೋಣ, ಶಾಲಿಗೆ ಹೋಗೋಣ, ಚಂದ ಅಭ್ಯಾಸ ಮಾಡೋಣ ಅಂತ ತಿಳ್ಕೊಂಡು ಯಾವ ನಿಮ್ಮ ಕರಿತಾನಲ್ಲ ಅವ ನಿಮ್ಮ ನಿಜವಾದ ಮಿತ್ರ ಆಗ್ತಾನಂತಕ್ಕಂಥದ್ದು ಅರ್ಥ ಮಾಡ್ಕೋರಿ. ಕೆಟ್ಟದಕ್ಕೆ ಕರೆ ಅವ ನಿಮ್ಮ ಮಿತ್ರ ಅಲ್ಲ, ಅವ ಶತ್ರು. ಒಳ್ಳೇದಕ್ಕೆ ಯಾವ ಕರಿತಾನಲ್ಲ ಅವ ನಿಮ್ಮ ನಿಜವಾದ ಮಿತ್ರ ಅಂತಕ್ಕಂಥ ಸತ್ಯವನ್ನು ನೀವೆಲ್ಲರೂ ಸಹಿತ ಅರ್ಥ ಮಾಡಿಕೊಂಡು ಅಂಥ ಒಳ್ಳೆಯವ್ರ ಸಂಘ ಮಾಡಿರಿ. ಒಬ್ಬ ಮಿತ್ರ ನೋಡ್ರಿ, ಕೃಷ್ಣ ಸುಧಾಮನ ಕತೆ ಕೇಳಿರಿ ಅಲ್ಲಿ ನೀವು? ಪಾಠ ಬಂದಿತ್ತಿಲ್ರಿ? ನಾನು ಸಣ್ಣವಿದ್ದಾಗ ಓದಿದ್ದೆ ರೀ ಪಾಠ, ನೆನಪದ. ಅದನ್ನು ನೆನಪು ಮಾಡ್ಕೊಂಡು ಈಗ ಹೇಳ್ತೀನಿ ಕೇಳ್ರಿ. ಕೃಷ್ಣ ಸುಧಾಮ ಇಬ್ಬರು ಬಾಲಕರಿದ್ದರು. ಬಾಲಕರಿದ್ದಾಗ ಒಬ್ಬ ಗುರುವಿನ ಶಿಷ್ಯರಿಬ್ಬರು ಸಹಿತ ಒಂದ ಆಶ್ರಮದೊಳಗೆ ಅವರು ಕೂಡಿ ಆಡಿ ಬೆಳೆದು ಕಲಿತರು. ಕಲಿತ ಮ್ಯಾಗ ಬರ್ಬರ್ತಾ ದೊಡ್ಡವರಾದರು. ಆ ಗುರುಕುಲವನ್ನು ಬಿಟ್ಟರು. ಕೃಷ್ಣ ಅವರ ಮನೆಗೆ ಅವ ಹೋದ, ಸುಧಾಮ ಅವನ ಮನೆಗೆ ಅವ ಹೋದ. ಸುಧಾಮ ಕೆಟ್ಟ ಬಡತನ, ಕೃಷ್ಣ ದೊಡ್ಡ ರಾಜ ಇದ್ದ, ದ್ವಾರಕಾ ನಗರದ ರಾಜ. ಇವ ಏನು ಸುಧಾಮ ಇದ್ನಲ್ಲ ಕೆಟ್ಟ ಬಡತನದೊಳಗೆ ಗುಡಿಸಲದೊಳಗೆ ಬೆಳೆದಿರ್ತಕ್ಕಂಥ ಬಡವ. ಬರ್ಬರ್ತಾ ವಯಸ್ಸಾತು. ಸುಧಾಮನಿಗೆ ಮದುವೆ ಆಯ್ತು. ಮದುವೆ ಆದಮೇಲೆ ಒಂದು ತುತ್ತಕ್ಕೆ ಅನ್ನಕ್ಕೂ ಸಹಿತ ಅವನ ಮನೆಯೊಳಗೆ ಕಷ್ಟ ಇತ್ತು. ಯಾರ ಮನೆಯೊಳಗೆ? ಸುಧಾಮನ ಮನೆಯೊಳಗೆ ಒಂದು ತುತ್ತು ಅನ್ನ ತಿನ್ನಕ್ಕೂ ಅವನಿಗೆ ಆಗಕತ್ತಿದ್ದಿಲ್ಲ, ಅಟ್ಟು ಬಡತನ ಇತ್ತು. ಅವಾಗ ಅವ್ರು ಹೆಣ್ತಿ ಹೇಳಿದ್ಲು, ಏ ಸುಧಾಮ ಪತಿದೇವ, ಇಷ್ಟು ನಮ್ಮ ಮನೆಯೊಳಗೆ ಕಿತ್ತು ತಿನ್ನುವಂಥ ಬಡತನ ಅದ, ಈ ಬಡತನ ನಿವಾರಣೆ ಆಗಬೇಕಾಗಿತ್ತಂದ್ರೆ ನಿಮ್ಮ ಬಾಲ್ಯದ ಸ್ನೇಹಿತ ಕೃಷ್ಣ ದೊಡ್ಡ ರಾಜ ಆಗ್ಯಾನ, ದೊಡ್ಡ ಅಧಿಪತಿ ಅದಾನ, ನೀ ಅವನ ಹತ್ರ ಹೋಗಿ ಒಂದು ಸ್ವಲ್ಪ ಏನಾದರೂ ಸಹಾಯ ಕೇಳು ಅಂತ ಸುಧಾಮನ ಹೆಂಡತಿ ಸುಧಾಮನಿಗೆ ಹೇಳಿದ್ಲು. ಅವಾಗ ಸುಧಾಮ ಏನು ಮಾಡಿದ? ಆಯ್ತಂತ ತಯಾರಾಗಿ ಕೃಷ್ಣನಿಗೋಸ್ಕರ ಏನು ಮಾಡಿದ ಅಂತಂದ್ರೆ, ಅವನು ಕೃಷ್ಣನಿಗೆ ಅವಲಕ್ಕಿ ಪ್ರಿಯ ಇದ್ದಾವ. ಅವಾಗ ಸುಧಾಮ ಏನು ಮಾಡಿದ? ಅವ್ರ ಮನೆ ಒಳಗಿದ್ದ ಅವಲಕ್ಕಿ ಕಟ್ಕೊಂಡು ಸೊಂಟಕ್ಕೆ ಕಟ್ಕೊಂಡು ಕೃಷ್ಣನ ಭೇಟಿ ಆಗ್ಬೇಕ, ಬಾಲ್ಯದ ಸ್ನೇಹಿತನನ್ನು ನಾ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಹೊರಟ. ಆ ದ್ವಾರಕಾ ನಗರವನ್ನು ಪ್ರವೇಶ ಮಾಡಿದ. ಆ ಒಳಗೆ ಆಸ್ಥಾನಕ್ಕೆ ಹೋಗ್ಬೇಕಂತ ಹೋಗ್ತಾನ. ಮೈ ಒಳಗೆ ಹರದ ಬಟ್ಟಿ ಇದ್ದು ಸುಧಾಮನಿಗೆ. ಆ ದ್ವಾರ ಪಾಲಕರು ಸೈನಿಕರು ಏನಿದ್ರಲ್ಲ ಆ ಸುಧಾಮನನ್ನು ಒಳಗಡೆ ಬಿಡುವುದಿಲ್ಲ. ಯಾಕೆ? ಹರಿದಿದ್ದ ಬಟ್ಟೆ ಹಾಕ್ಕೊಂಡು ಬಂದಾನ, ಅವ ಬಡವದಾನ ಅಂತ ತಿಳ್ಕೊಂಡು ಅಲ್ಲೇ ಹೊರಗಡೆ ನಿಲ್ಲಿಸಿದ್ರು. ಆಮೇಲೆ ಈ ಸುದ್ದಿ ಯಾರಿಗೆ ತಿಳಿತಂದ್ರೆ ಕೃಷ್ಣನಿಗೆ ತಿಳಿತು. ಕೃಷ್ಣನಿಗೆ ಗೊತ್ತಾದಾಗ ಎಷ್ಟು ಖುಷಿ ಆತಂದ್ರೆ, ಒಬ್ಬೊಬ್ಬರು ನೋಡ್ಬೇಕು, ಕೂಡಿ ಆಡಿ ಬೆಳೆದಿರ್ತಾರೆ. ದೊಡ್ಡವ್ರು ಆದ್ಮ್ಯಾಗ ಒಬ್ಬ ಗೆಳೆಯ ಏನರ ಶ್ರೀಮಂತ ದೊಡ್ಡವ ಆದ್ನಂತಂದ್ರೆ ಅವನ ಗೆಳೆಯನ ಮರೆಯೋರು ಭಾಳ ಮಂದಿ ಅದಾರ. ನಾವು ಇಂಥ ಸ್ಟೇಟಸ್ನಾಗ ಅವನ ಜೋಡಿ ಸೇರಿ ನನ್ನ ಮರ್ಯಾದೆ ಹಾಳು ಮಾಡ್ಕೋತೀನಿ ನಾ ಅಂತ ಮೆರೆಯೋರು ಭಾಳ ಮಂದಿ ಅದಾರ. ಆದ್ರೆ ಕೃಷ್ಣ ತನ್ನ ಸ್ನೇಹಿತ ಸುಧಾಮ ಬಾಲ್ಯದ ಸ್ನೇಹಿತ ಬಂದಾನ ಅಂತ ತಿಳ್ಕೊಂಡು ಅವ ಏನು ಮಾಡಿದ? ದ್ವಾರದ ಹೊರಗಡೆ ಹೋಗಿ ಸುಧಾಮನಿಗೆ ಸ್ವತಃ ತಾನೇ ಕಾಲು ತೊಳ್ಯಾಕ ನೀರು ಕೊಟ್ಟು ಕಾಲು ತೊಳಸ್ಕೊಂಡು ಒಳಗೆ ಕರ್ಕೊಂಡೋಗಿ ತನ್ನ ಸಿಂಹಾಸನದೊಳಗೆ ಆ ಸುಧಾಮನಿಗೆ ಕುಂದರ್ಸ್ತಾನಂತಂದ್ರೆ ಸ್ನೇಹಿತ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಕಲಿಯಿರಿ. ಕುಂತ ಮೇಲೆ ಕುಂದ್ರಿಸಿ, ಹೆಂಗದಿಯಪ್ಪ ಸುಧಾಮ, ಆರಾಮದಿ ಏನೋ? ನಾ ದೊಡ್ಡ ಅಧಿಪತಿ ಅನ್ನೋದು ಮರೆತು ಸ್ನೇಹಕ್ಕೆ ಎಂಥ ಅದ್ಭುತ ಶಕ್ತಿ ಇರ್ತದೆ ನೋಡ್ರಿ. ಜಾತಿ ಅನ್ನಂಗಿಲ್ಲ, ಮತ ಅನ್ನಂಗಿಲ್ಲ, ಒಂದು ಪಕ್ಷ ಅನ್ನೋದಿಲ್ಲ, ಎಲ್ಲ ಬಡತನ ಶ್ರೀಮಂತಿಕೆ ಏನೂ ಬರಂಗಿಲ್ಲ. ಸ್ನೇಹಿತ ಅಂದ್ರೆ ಅವೆಲ್ಲವನ್ನು ಹೊರಗಾಗಿ ಪ್ರೀತಿ ಒಂದ ಬರ್ತದೆ ಅವ್ರ ನಡಬರಕ್ಕೆ, ವಾತ್ಸಲ್ಯ ಪ್ರೀತಿ. ಅವ ತನ್ನ ಸಿಂಹಾಸನದ ಮೇಲೆ ಕುಂದ್ರಿಸಿ, ಏ ಸುಧಾಮ, ನೀ ಅಲ್ಲಿಂದ ಬಂದಿಯಲ್ಲ, ನನಗೇನು ತಂದು ಉಡುಗೊರೆ ಅಂತ ಕೃಷ್ಣ ಕೇಳಿದ. ಅವಾಗ ಮುಜುಗರ ಆತವಂಗ, ಕೃಷ್ಣರ ಇಟ್ಟು ದೊಡ್ಡವ ಅದಾನ,
ನಾ ಇವನಿಗೆ ತಂದಿದ್ದ ಅವಲಕ್ಕಿ ಹೆಂಗೆ ಕೊಡಲಿ ಅಂತ ಮುಜುಗರ ಆತವಂಗ. ಅವಾಗ ತಾನ ಕಿತ್ತಿ ಕೃಷ್ಣ ತೆಗೆದು ನೋಡ್ತಾನ, ಅವಲಕ್ಕಿ ತಂದಿದ್ದು ನೋಡಿ ಕೃಷ್ಣ ಏನು ಮಾಡಿದ ಅಂತಂದ್ರೆ ಪ್ರೀತಿಯಿಂದ ಗೆಳೆಯ ತಂದಿರತಕ್ಕಂಥ ಅವಲಕ್ಕಿಯನ್ನು ಪ್ರೀತಿಯಿಂದ ಸೌದು ಏನು ಅದ್ಭುತ ಮಾಡ್ಕೊಂಡು ಬಂದಿಯೋ ಸುಧಾಮ ಅಂತ ಪ್ರೀತಿಯಿಂದ ಹೊಗಳಿ ಚಂದ ಊಟ ಮಾಡಿದ ಅವಲಕ್ಕಿ. ಅವಾಗ ಇವ ಏನು ಕಷ್ಟವನ್ನು ಹೇಳ್ಕೋಬೇಕಂತ ಹೋಗಿದ್ನಲ್ಲ ಅದನ್ನೆಲ್ಲವನ್ನು ಮರೆತು ಬಿಟ್ಟ ಸುಧಾಮ ಎಲ್ಲವನ್ನು ಮರೆತು ಕೇಳಾರ್ದೆ ಹಂಗ ಕೃಷ್ಣನ ಜೊತೆ ಮಾತಾಡಿ ಪ್ರೀತಿಯಿಂದ ಇದ್ದ ಕೇಸಿಂದ ಮತ್ತೆ ಮನೆ ಕಡೆ ಹೊರಟು ಅವ ಮನೆ ಮುಟ್ಟೊಟ್ಟಿಗೆ ಕೃಷ್ಣ ಏನು ಮಾಡಿದ ಅಂತಂದ್ರೆ ಸುಧಾಮ ಮನೆಯನ್ನು ಮುಟ್ಟೊಟ್ಟಿಗೆ ದೊಡ್ಡ ಅರಮನೆಯನ್ನು ಕಟ್ಟಿಸಿ, ಸ್ನೇಹಿತನಿಗೆ ಅರಮನೆಯನ್ನು ಕಟ್ಟಿಸಿ ಅವ್ರ ಮನೆಯೊಳಗೆ ಎಷ್ಟು ಸಂಪತ್ತನ್ನು ಬೇಕೋ ಅಷ್ಟು ಸಂಪತ್ತನ್ನು ಕೃಷ್ಣ ಸಣ್ಣ ಸ್ನೇಹಿತನಿಗೆ ಕೊಟ್ಟು ಕಳಿಸಿದ. ನೋಡ್ರಿ, ಸ್ನೇಹ ಅಂದ್ರೆ ಹೆಂಗಿರ್ಬೇಕು? ಹಿಂಗಿರ್ಬೇಕು. ಕೃಷ್ಣ ಸುಧಾಮನ ಹಂಗೆ ಸ್ನೇಹ ಇರ್ಬೇಕು. ನಮ್ಮ ಸ್ನೇಹ ಹೆಂಗತ್ತಂದ್ರೆ ಏನರ ಭಾಳ ಇದ್ದಾಗ ನಮ್ಮ ದೋಸ್ತರಿ ಇವ, ನಿನ್ನ ಹತ್ರ ಎಲ್ಲ ರೊಕ್ಕ ಏನರ ಅಡ್ಡಾಡಕ್ಕೆ ಗಾಡಿ ಏನರ ಇತ್ತು ಅಂದ್ರೆ ನನ್ನ ಗೆಳೆಯಾರ್ರಿ ನನ್ನವ್ರಿ ಇವ ಅನ್ನೋದು. ನಿನ್ನ ಹತ್ರ ಏನಿರಲಿಲ್ಲ ಅಂದ್ರೆ ಇವ ಯಾರು ಗೊತ್ತಿಲ್ಲರಿ ಇವ ಅನ್ನೋದು. ಎಲ್ಲ ಇದ್ದಾಗ ನಿನ್ನ ಜೊತೆ ಬರೋವು ನಿಜವಾದ ಸ್ನೇಹಿತ ಅಲ್ಲ. ನೀ ಕಷ್ಟ ಅಂತಿದ್ದಾಗ ಒಂದು ಫೋನ್ ಹಚ್ಚಿದ್ರು ಸಹಿತ, ರಾತ್ರಿ 12ಕ್ಕೂ ಸಹಿತ ಕಷ್ಟ ಅಂತಿದ್ದಾಗ ಯಾವ ನಿನ್ನ ಕೈ ಹಿಡಿದ ಮೇಲೆ ಎತ್ತಕ್ಕೆ ಬರ್ತಾನಲ್ಲ ಅವ ನಿನ್ನ ನಿಜವಾದ ಸ್ನೇಹಿತ ಆಗ್ತಾನಂತ. ಸುಖ ಇದ್ದಾಗ ಬರೋ ಸ್ನೇಹಿತ ಅಲ್ಲ, ನಿನ್ನ ಕಷ್ಟ ಇದ್ದಾಗ ಯಾರು ನಿನ್ನ ಜೊತೆ ನಿಂತ್ಕೋತಾರಲ್ಲ ಹೆಗಲಿಗೆ ಹೆಗಲು ಕೊಟ್ಟ ಅವ ನಿನ್ನ ನಿಜವಾದ ಸ್ನೇಹಿತ ಅಂತಕ್ಕಂಥದ್ದು ನೀವೆಲ್ಲ ಅರ್ಥ ಮಾಡ್ಕೊಂಡು ಅಂಥ ಸ್ನೇಹಿತರ ಸಂಘವನ್ನು ನೀವೆಲ್ಲ ಮಾಡ್ರಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತಿನ್ನೆರಡು ವಿಷಯ ಇನ್ನೂ ಸಂಪತ್ತು ಬಗ್ಗೆ ಹೇಳಕತ್ತೀನಿ ನಾನು. ಮತ್ತು ನಾಳೆ ಹೇಳ್ತೀನಿ. ನಾಳೆ ಕೇಳ್ರ ಏನು ಕೇಳ್ತೀರಿ? ಸಂಪತ್ತಿನ ಬಗ್ಗೆ ನಾಳೆ ಹೇಳಲಾಗುವುದು. ಡಡನ್ 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 ಧಾರಾವಾಹಿ ಹಿಂಗೆ ಬರ್ತಾವಿಲ್ಲ, ಅತ್ತಿ ಸುಶಿಂಗ್ ಮಾರಿ ಜಗಳ ಆಡಕತ್ತಿರ್ಬೇಕು, ಇನ್ನೂ ಕೈಯ ಸೇರಿರಂಗಿಲ್ಲ. ಅವ್ರು ಹೆಂಗೆ ಜಗಳ ಆಡ್ತಾರೆ ಅನ್ನೋದು ನಾಳೆ ತೋರಿಸಲಾಗುವುದು ಮುಂದಿನ ಸಂಚಿಕೆಯಲ್ಲಿ. ಡಡನ್ ಡಡನ್ ನಮ್ಮದು ಹಂಗೆ ಮುಂದಿನ ಸಂಚಿಕೆಯಲ್ಲಿ ಹೇಳಲ್ಲ. ಅದಕ್ಕೆ ನಾಳೆ ಅಜ್ಜವ್ರ ಲಿಂಗದ ಮಹತ್ವದ ಬಗ್ಗೆ ಹೇಳಿದೆ. ನಾ ಅದರ ಬಗ್ಗೆ ಹೇಳ್ಬೇಕಂತ ಮಾಡಿದೆ, ನೀವೆಲ್ಲ ನೆನಪಿಟ್ಕೊಂಡು ಕೇಳಿದ್ರಿ ಅಂತ ಮತ್ತೆ ಇದರ ಬಗ್ಗೆ ಹೇಳಿದೆ. ಅದರ ಸಲುವಾಗಿ ಅಜ್ಜವ್ರು ಈ ವೇದಿಕೆ ಮೇಲೆ 5ನೇ ತಾರೀಕು ಸಾಮೂಹಿಕ ಲಿಂಗ ದೀಕ್ಷೆ ಇರ್ತದೆ. ಆ ಲಿಂಗಕ್ಕೆ ಒಂದು ಸಂಸ್ಕಾರವನ್ನು ಕೊಟ್ಟು ಆ ಲಿಂಗವನ್ನು ನಿಮಗೆ ಕೊಡುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಈ ವೇದಿಕೆ ಮೇಲೆ ನೆರವೇರ್ತದೆ. ಯಾರು ಲಿಂಗ ದೀಕ್ಷೆ ತಗೊಳ್ಬೇಕನ್ನುವಂಥ ಇಚ್ಛೆ ಐತಿ ಆ ಭಕ್ತರು ನಮ್ಮ ವಿದ್ಯಾಲಿಂಗ ಮಹಾಸ್ವಾಮಿಗಳ ಹತ್ರ ಹೆಸರನ್ನು ಬರೆಸ್ರಿ. ಯಾವ ಜಾತಿ ಇದೇ ಜಾತಿ ಎಲ್ಲ ಜಾತಿಯವರು ಕಟ್ಕೊಳ್ಬೇಕ್ರಿ. ರೆಡ್ಡಿ ಮಲ್ಲಮ್ಮನೂ ಲಿಂಗ ಕಟ್ಕೊಂಡ್ಲು, ಕುರುಬ ಗೊಳ್ಳಾಳೇಶನು ಲಿಂಗ ಕಟ್ಕೊಂಡ, ಗಾಣಿಗ ಸಮಾಜದಲ್ಲಿ ಹುಟ್ಟಿರ್ತಕ್ಕಂಥ ಅಮ್ಮಿಗೆ ರಾಯಮ್ಮನೂ ಲಿಂಗ ಕಟ್ಕೊಂಡಿದ್ಲು, ಮಾದರ ಚೆನ್ನಯ್ಯನೂ ಸಹಿತ ಕೊಳ್ಳಾಗ ಲಿಂಗ ಕಟ್ಕೊಂಡಿದ್ದ, ಕುಂಬಾರ ಗುಂಡಯ್ಯನೂ ಲಿಂಗ ಕಟ್ಕೊಂಡಿದ್ದ. ಎಲ್ಲರೂ ಸಹಿತ ಲಿಂಗವನ್ನು ಕಟ್ಕೊಂಡು ಈ ಸಮಾಜವನ್ನು ಪರಿವರ್ತನೆ ಮಾಡಿದರು. ತಾವು ಲಿಂಗನೇ ಸ್ವರೂಪ ಆಗಿಬಿಟ್ರು. ಅದಕ್ಕೆ ಈ ಜಾತಿಗೆ, ಈ ಲಿಂಗಕ್ಕೆ ಯಾವ ಜಾತಿ ಮತ ಇಲ್ಲ ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡಿಕೊಂಡು ಎಲ್ಲ ಹೆಣ್ಣು ಮಕ್ಕಳಿಗೂ ಲಿಂಗ ದೀಕ್ಷೆ, ಗಂಡ ಮಕ್ಕಳಿಗೂ ಲಿಂಗ ದೀಕ್ಷೆ ಇರ್ತದೆ. ಅದಕ್ಕೆ ಯಾರಾದರೂ ಲಿಂಗ ದೀಕ್ಷೆ ಈ ಚಾನ್ಸ್ ಕಳ್ಕೊಳಕ್ಕೆ ಹೋಗ್ಬೇಡ. ಮತ್ತಿದು ಯಾವಾಗ ಬರ್ತದೆ ಗೊತ್ತಿಲ್ಲ. ಅದಕ್ಕೆ ಯಾರು ಲಿಂಗ ಮಕ್ಕಳಿಗೆ ಮೊದಲು ಲಿಂಗ ಕಟ್ಟಿಸ್ರಿ, ಅಂದ್ರೆ ಆ ಸಂಸ್ಕಾರವಂತ ಮಕ್ಕಳಾಗಿ ಅವು ಬೆಳಿತಾವೆ. ಲಿಂಗಕ್ಕೆ ಎಂಥ ತಾಕತ್ತಿರ್ತದೆ ಅಂತಂದ್ರೆ ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳು ಚಂಚಲ್ರಿ, ಅವ್ರ ಮನಸ್ಸು ಒಂದು ಕಡೆ ಇದ್ದಿದ್ದು ಒಂದು ಕಡೆ ಇರುವುದಿಲ್ಲ ಅನ್ನುವಂಥ ಮಕ್ಕಳು ಏನಿರ್ತಾವಲ್ಲ ಅವ್ರು ಏನರ ಲಿಂಗ ಕಟ್ಕೊಂಡು ಪ್ರತಿನಿತ್ಯವೂ ಸಹಿತ 10 ನಿಮಿಷಗಳ ಕಾಲ ಆ ಲಿಂಗ ನಿರೀಕ್ಷೆ ಮಾಡಿಬಿಟ್ರೆ ಸಾಕು, ಓಂ ನಮಃ ಶಿವಾಯ ಅಂತ ಜಪ ಮಾಡ್ಕೊತ ಅವ್ರು ಏನರ ಲಿಂಗ ದೀಕ್ಷೆ ತಗೊಂಡು ಲಿಂಗ ನಿರೀಕ್ಷೆ ಮಾಡಿದ್ರೆ ಅವರಲ್ಲಿ ಏಕಾಗ್ರತೆ ಬೆಳೀತದೆ, ಮನಸ್ಸು ಚಂಚಲ ಆಗುವುದಿಲ್ಲ.
ಅವ್ರ ಮನಸ್ಸು ಒಂದ ಕಡೆ ನಿಲ್ತದ, ಅವ್ರ ಮನಸ್ಸಿಗೂ ಏಕಾಗ್ರತೆ ಅಂತಕ್ಕಂಥದ್ದು ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅವ್ರು ಏನು ಅನ್ಕೋತಾರ ಆ ಎಲ್ಲ ಕೆಲಸಗಳು ಈಡೇರಿಸುವಂಥ ಶಕ್ತಿ ಆ ಮಕ್ಕಳಲ್ಲಿ ಆ ಲಿಂಗ ಕಟ್ಕೊಳ್ಳೋದ್ರ ಮುಖಾಂತರ ಅವರಲ್ಲಿ ಬರ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಯಾರು ಲಿಂಗ ದೀಕ್ಷೆ ತಗೊಳ್ಬೇಕಂತೀರಿ ಅವರು ಸ್ವಾಮಿಗಳ ಹತ್ರ ಹೆಸರುಗಳನ್ನು ನೋಂದಾಯಿಸ್ರಿ ಅಂತಕ್ಕಂಥ ಮಾತುಗಳನ್ನು ನಿಮ್ಮೆಲ್ಲರಿಗೆ ಹೇಳಿ ಎಲ್ಲರಿಗೆ ಒಳ್ಳೆಯದಲ್ಲಿ. ಇವತ್ತು ಯಾರು ಇವತ್ತು